ನಾವೆಲ್ಲರೂ ಆತ್ಮಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದೀವಿ. ನಾವೆಷ್ಟೊಂದು ವಿಷಯಗಳನ್ನ ತಿಳಿದ್ವಿ. ಬರೀ ಆತ್ಮ ಅಂದ್ರೆ ನನ್ ದೇಹ ಅಲ್ಲ ಆತ್ಮ, ದೇಹದ ಒಳಗಡೆ ಇದೆ, ಅದು ದೇಹದಿಂದ ಹೊರಗಡೆ ಹೋದ್ರೆ ಇದು ಶವ ಆಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಸೊ ನಮ್ಮ ಉಸಿರೇ ನಾವು ಆತ್ಮ ಅಂತ ತಿಳಿದಿದ್ವಿ, ನಮ್ಮ ದೇಹನೇ ಆತ್ಮ ಅಂತ ತಿಳಿದಿದ್ವಿ, ಬೇರೆ ವಿಧವಾಗಿ ತಿಳಿದಿದ್ವಿ ನಾವು ಆತ್ಮ ಅಂದ್ರೆ. ಬಟ್ ಆತ್ಮ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆತ್ಮ ಎಲ್ಲಿರುತ್ತೆ, ಮತ್ತೆ ಆತ್ಮದಲ್ಲಿ ಬಗೆಗಳು, ಆತ್ಮದ ಹಂತಗಳು, ಹೀಗೆ ಎಷ್ಟೊಂದು. ಆತ್ಮ ಮತ್ತು ಮನಸ್ಸಿಗಿರುವ ವ್ಯತ್ಯಾಸ ಏನು, ಸಂಬಂಧ ಏನು, ಆತ್ಮ ವಿಜ್ಞಾನದ ಬಗ್ಗೆ ಆಗಿರ್ಬೋದು, ನಾನು ದೇಹ ಅಲ್ವಾ ತತ್ವಮಸಿ ಅನ್ನೋದು. ಇಷ್ಟೊಂದು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ನಮಗೆ ಆತ್ಮದಲ್ಲಿ ಪವಿತ್ರ ಆತ್ಮ, ಅಪವಿತ್ರ ಆತ್ಮ, ಪ್ಯೂರ್ ಸೋಲ್, ಇಂಪ್ಯೂರ್ ಸೋಲ್ ಅಂತ ಇದೆ. ಏನದು ಪ್ಯೂರ್ ಸೋಲ್ ಅಂದ್ರೇನು, ಇಂಪ್ಯೂರ್ ಸೋಲ್ ಅಂದ್ರೇನು? ಸೊ ನಮ್ಮ ಪತ್ರಿ ಸರ್ ಅವರ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಧ್ಯಾನ ಮಾಡುವಂಥವ್ರು ಪ್ಯೂರ್ ಸೋಲ್, ಧ್ಯಾನ ಮಾಡದೇ ಇರ್ತಕ್ಕಂಥವ್ರು ಇಂಪ್ಯೂರ್ ಸೋಲ್. ಸೊ ನಾವ್ ಹೇಳ್ತೀವಲ್ಲ, ಒಳ್ಳೆ ಕೆಲಸವನ್ನ ಮಾಡುವಂಥವ್ರು ಒಳ್ಳೆಯವರು, ಕೆಟ್ಟ ಕೆಲಸವನ್ನ ಮಾಡೋರು ಕೆಟ್ಟವರು ಅಂತೀವಿ ಅಲ್ವಾ. ಒಳ್ಳೆಯವರು ಕೆಟ್ಟವರು ಅಂತೀವಿ. ಬಟ್ ಇಲ್ಲಿ ಪವಿತ್ರ ಮತ್ತು ಅಪವಿತ್ರ ಆತ್ಮಗಳು, ಧ್ಯಾನವನ್ನ ಯಾರು ಅಭ್ಯಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಪವಿತ್ರ ಆತ್ಮಗಳು. ಸೊ ಯಾರ್ಯಾರೆಲ್ಲ ಧ್ಯಾನಕ್ಕೆ ಬರ್ತಾರೆ ಅವರೆಲ್ಲ ಧನ್ಯರು. ಯಾಕಂದ್ರೆ ಅವರೆಲ್ಲ ಮುಕ್ತಿಯ ಪಥದಲ್ಲಿ ಇದ್ದಾರೆ, ಮುಕ್ತಿಯನ್ನು ಹೊಂದುವಂತ ಒಂದು ಹಾದಿಯಲ್ಲಿದ್ದಾರೆ. ಅದಕ್ಕೆ ಅವರೆಲ್ಲರೂ ಧನ್ಯರು. ಪ್ರತಿಯೊಬ್ಬ ಮನುಷ್ಯನ ಜೀವನದ ಕೊನೆ ಅಂತ ಏನೋ ಮುಕ್ತಿಯನ್ನು ಹೊಂದ್ಬೇಕು, ಎನ್ಲೈಟನ್ಮೆಂಟ್ ಆಗ್ಬೇಕು. ಏನು ಎನ್ಲೈಟನ್ಮೆಂಟ್? ನನಗೆ ನೆಕ್ಸ್ಟ್ ಜನ್ಮನೇ ಬೇಡ, ಎಲ್ಲವನ್ನ ಅನುಭವಿಸಿ ಎಲ್ಲವನ್ನ ಮುಗಿಸೋದೆ ಎನ್ಲೈಟನ್ಮೆಂಟ್. ಸೊ ಆ ದಾರಿಯಲ್ಲಿ ಹೋಗ್ಬೇಕು ಅಂದ್ರೆ ಧ್ಯಾನಕ್ಕೆ ಬಂದ್ರೇನೆ ಕೊನೆಯದು. ಯಾರು ಧ್ಯಾನಕ್ಕೆ ಬರ್ತಾರೆ? ಈ ಒಂದು ಪವಿತ್ರ ಪರಿಶುದ್ಧ ಆತ್ಮಗಳು ಮಾತ್ರ ಧ್ಯಾನಕ್ಕೆ ಬರ್ತಾರೆ. ಸೊ ಯಾರೆಲ್ಲ ಧ್ಯಾನ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲ ಪರಿಶುದ್ಧ ಆತ್ಮಗಳು, ಪರಿಶುದ್ಧ ಹೃದಯದವರು ಅಂತ ಹೇಳ್ತಾರೆ. ಮತ್ತೆ ಅವರೆಲ್ಲ ಧನ್ಯರು. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಧ್ಯಾನ ಸಿಕ್ಕಿದೆ. ಧ್ಯಾನ ಸಿಕ್ಕಿದೆ ಅಂದ್ರೆ ಧ್ಯಾನ ಮಾಡಿದ್ರ ಒಂದ ಮಾತ್ರ ಅಲ್ಲ. ಸೊ ನಾವು ಧ್ಯಾನ ಮಾಡ್ತಾ ಇದ್ದೋದ್ರಿಂದ ಧನ್ಯ ಆಗಿದ್ದೀವಿ. ನಾವೇನ್ ಮಾಡ್ಬೇಕು, ಈ ಧ್ಯಾನವನ್ನ ಎಲ್ಲರಿಗೂ ಹಂಚ್ತಾ ಹೋಗ್ಬೇಕು. ಆಗ ಏನಾಗುತ್ತೆ, ಅವರೂ ಕೂಡ ಧನ್ಯರಾಗ್ತಾರೆ. ನಾವು ಧನ್ಯರಾಗೋದಲ್ದೇನೆ ಬೇರೆಯವರನ್ನ ಧನ್ಯ ಮಾಡೋದ್ರಿಂದ ನಮ್ಮ ಮುಕ್ತಿ ಅನ್ನೋ ಒಂದು ಪಥ ಏನಾಗುತ್ತೆ, ಬೇಗ ರೀಚ್ ಆಗ್ತೀವಿ. ನಮಗೆಲ್ಲ ಗೊತ್ತಿದೆ, ಬುದ್ಧ ತಾನು ಜ್ಞಾನೋದಯ ಹೊಂದ್ಬೇಕು, ತನ್ನ ಮುಕ್ತಿ ಹೊಂದ್ಬೇಕು ಅಂದ್ರೆ ಏನ್ ಮಾಡ್ದ? ಕೊನೆಯ ಯಾವುದು ನಮಗೆ? ಧ್ಯಾನ ಪ್ರಚಾರ ಸೇವೆನೇ ಕೊನೆಯದು. ಅದಕ್ಕೆ ನಾವು ಧ್ಯಾನ ಮಾಡುತ್ತಾ ಇದ್ರೆ ನಾವು ಧನ್ಯ, ಪವಿತ್ರ ಆತ್ಮಗಳು. ಬಟ್ ನಾವು ಬೇರೆಯವ್ರಿಗೆ ಧ್ಯಾನವನ್ನ ಹೇಳ್ಕೊಡೋದ್ರಿಂದ, ಅವರನ್ನು ಧನ್ಯರನ್ನು ಆತ್ಮ ಪವಿತ್ರ ಆತ್ಮ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ, ಅದು ಕೂಡ ಧನ್ಯತೆಯನ್ನು ಹೊಂದುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾರು ನಾವು ಧ್ಯಾನವನ್ನ ನೋಡಿ, ನೀವು ಧ್ಯಾನವನ್ನ ಹೇಳ್ಕೊಡ್ತೀರಿ ಎಲ್ರಿಗೂ, ಆದ್ರೆ ಎಲ್ರು ಧ್ಯಾನವನ್ನ ಕೇಳ್ತಾರ? ಯಾಕೆ ಕೇಳಲ್ಲ? ಸೊ ಇಲ್ಲಿ ಪವಿತ್ರ ಆತ್ಮಗಳು ಮಾತ್ರ ಧ್ಯಾನವನ್ನ ಕೇಳ್ತಾರೆ. ಯಾವ ಪವಿತ್ರ ಆತ್ಮಗಳು? ಆಲ್ರೆಡಿ ಅವ್ರು ಎಷ್ಟೋ ಜನ್ಮಗಳಿಂದ ಹಂತಗಳನ್ನ ದಾಟಿರ್ತಾರೆ. ಆ ಹಂತಗಳನ್ನ ದಾಟಿ ಬಂದಾಗ ಮಾತ್ರ ಈ ಧ್ಯಾನ ಅನ್ನೋ ಪದವನ್ನ ಕೇಳೋದಿಕ್ಕೆ ಸಾಧ್ಯ. ಅಂದ್ರೆ ಅವರ ಕರ್ಮಗಳನ್ನ, ಎಷ್ಟೋ ಕರ್ಮಗಳನ್ನ ಕಳ್ಕೊಂಡಾಗ ಮಾತ್ರ ಈ ಧ್ಯಾನ ಅನ್ನೋದನ್ನ ಕೇಳೋದಕ್ಕೆ ಸಾಧ್ಯ. ಆಗ ಆ ಆತ್ಮಗಳು ಆಲ್ರೆಡಿ ಪವಿತ್ರ ಆತ್ಮಗಳಾಗಿರುತ್ತೆ. ನಿಮ್ಮ ಅಕ್ಕಪಕ್ಕನೆ ನೀವು ಎಷ್ಟು ಧ್ಯಾನ ಹೇಳ್ತಾ ಇರ್ತೀರಾ, ಕೇಳ್ತಾ ಇರಲ್ಲ. ಯಾಕಂದ್ರೆ ಪವಿತ್ರ ಆತ್ಮ ಆಗಿರಲ್ಲ. ಅಂದ್ರೆ ಅವ್ರಿಗೆ ಇನ್ನೂ ಆ ಪದದ ಕೇಳ್ಬೇಕು ಅಂತ, ಧನ್ಯ ಆಗ್ಬೇಕು ಅಂತ ಬಂದಿಲ್ಲ ಇನ್ನು. ಅವ್ರಿನ್ನು ಪ್ರಾಪಂಚಿಕತೆಗೆ ಈ ಭೂಮಿಗೆ ಬಂದಿದ್ದಾರೆ. ಸೊ ಈ ಪವಿತ್ರ ಆತ್ಮಗಳು ಯಾವಾಗ್ಲೂ ಏನನ್ನ ಹುಡುಕ್ತಾ ಇರ್ತವೆ? ಧ್ಯಾನವನ್ನ ಹೇಳ್ಕೊಡ್ಬೇಕು, ಧ್ಯಾನವನ್ನ ಮಾಡ್ಬೇಕು, ಅದನ್ನೇ ಹುಡುಕ್ತಾ ಇರ್ತವೆ. ನೋಡ ಪವಿತ್ರ ಆದ್ರೆ ಇಂಪ್ಯೂರ್ ಸೋಲ್ಸು
ಅವರಿಗೆ ಈ ಒಂದು ಪ್ರಾಪಂಚಿಕತೆಯಲ್ಲಿ ಏನೋ ನೋಡ್ಬೇಕು, ಏನೋ ಮಾಡ್ಬೇಕು ಅನ್ನೋದನ್ನ ಹುಡುಕ್ತಾ ಇರುತ್ತೆ. ಆದ್ರೆ ಪವಿತ್ರ ಆತ್ಮಗಳು ಅಂದ್ರೆ ಹೇಗಿರುತ್ತೆ ಅಂತಂದ್ರೆ, ಏನೋ ಇದೆ ಬಟ್ ಅದ್ರಲ್ಲಿ ತೃಪ್ತಿ ಇಲ್ಲ. ನಾನು ಇನ್ನೂ ಏನೋ ಮಾಡ್ಬೇಕು, ಏನೋ ಇದೆ. ಅದು ಆಧ್ಯಾತ್ಮಿಕತೆಯಲ್ಲಿ ಹುಡುಕ್ತಾ ಹೋಗ್ತಾರೆ. ಅದು ಪವಿತ್ರ ಆತ್ಮಗಳು. ಸೊ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಏನೋ ಒಂದು ಸಮಸ್ಯೆ ಬಂದ ತಕ್ಷಣ ಓಡೋಗ್ಬಿಡ್ತಾರೆ. ಅಯ್ಯೋ ನಂಗೆ ಆಗಲ್ಲ ಇದು, ನನಗೆ ಯಾಕೆ ಬಂತು, ಅದು ಅಪವಿತ್ರ ಆತ್ಮಗಳು. ಆದ್ರೆ ಪವಿತ್ರ ಆತ್ಮಗಳು ಹೆಂಗಿರುತ್ತೆ ಅಂದ್ರೆ, ಸಮಸ್ಯೆ ಬಂದಿದೆನಾ ಓಕೆ, ಅದರಿಂದ ನಾನು ಏನನ್ನ ಕಲ್ತಿದ್ದೀನಿ, ಅದನ್ನ ಹೇಗೆ ನಾನು ಬಗೆಹರಿಸ್ಕೊಳ್ಬೇಕು, ಅದು ಪವಿತ್ರ ಆತ್ಮ. ನೋಡಿ, ಪ್ರಾಪಂಚಿಕತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಅಥವಾ ತೊಂದರೆಗಳು ಬಂದೇ ಬರುತ್ತೆ. ಆದ್ರೆ ಏನ್ ಮಾಡ್ತಾರೆ ಅಲ್ಲಿ, ಆ ಪವಿತ್ರ ಆತ್ಮಗಳು ಅನ್ನೋದು ಏನ್ ಮಾಡ್ತವೆ, ಅದನ್ನ ಸ್ವೀಕರಿಸುವ ರೀತಿ ಇದೆಲ್ಲ ಅಲ್ಲೇ ತೋರಿಸುತ್ತೆ ಅವರ ಗುಣ. ಆಗ ಅವನು ಓಕೆ, ನನಗ್ ಬಂದಿದ್ದಾನೆ, ಇದನ್ನ ಹೇಗೆ ಸೊಲ್ಯೂಷನ್ ಮಾಡ್ಕೋಬೇಕು, ಇದಕ್ಕೆ ಏನು ಪರಿಹಾರ. ನಾವು ನೋಡಿದ್ವಿ, ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪರಿಹಾರ. ಅಂದ್ರೆ ಪಾಪ ಮಾಡದ್ಮೇಲೆ ಅಯ್ಯೋ ನಾನೇ ಮಾಡಿದೀನಿ, ಏನೀಗ ಅಂತಂದ್ರೆ ಏನಾಗುತ್ತೆ, ನಿಮ್ಗೆ ಪರಿಹಾರ ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ. ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಆದ್ರೆ ನೀನ್ ಪ್ರಾಯಶ್ಚಿತ್ತ ಆಗಿ ಪಶ್ಚಾತ್ತಾಪ ಪಟ್ರೆ ಪರಿಹಾರ ಅನ್ನೋದಿರಲ್ಲ. ಹಾಗೆ ಇಲ್ಲಿ ಬರ್ತಕ್ಕಂತಹ ಆತ್ಮಗಳು ಏನಾಗಿರುತ್ತೆ, ಪಾಪ ಮಾಡಿ ಆಲ್ರೆಡಿ ಪಶ್ಚಾತ್ತಾಪ ಪಟ್ಬಿಟ್ಟಿರುತ್ತೆ. ಆ ಪಶ್ಚಾತ್ತಾಪ ಸ್ಥಿತಿಯಲ್ಲಿರುವಂತಹ ಆತ್ಮಗಳು ಪ್ಯೂರ್ ಸೋಲ್ ಆಗಿರುತ್ತೆ. ಆ ಹಂತದಲ್ಲಿರುವಂತಹ ಆತ್ಮಗಳು. ಸೊ ಅದಕ್ಕೆ ಅವೆಲ್ಲ ಏನನ್ನ ಹುಡುಕ್ತಾ ಇರುತ್ತೆ, ಧ್ಯಾನವನ್ನ ಬೇಕು ಅಂತ ಹುಡುಕ್ತಾ ಇರುತ್ತೆ. ಅದಕ್ಕೆ ಪತ್ರಿ ಸರ್ ನಮಗೆ ಅದ್ಭುತವಾದಂತಹ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತು, ಕೃಷ್ಣ ಇಲ್ಲಿ ಕೌರವರು ಮತ್ತು ಪಾಂಡವರು. ಕೌರವರು ಏನ್ ಮಾಡಿದ್ರು, ಕೃಷ್ಣನನ್ನು ಹುಡುಕ್ಲಿಲ್ಲ. ಪಾಂಡವರು ಮಾತ್ರ ಕೃಷ್ಣನನ್ನು ಹುಡುಕಿದ್ರು. ಸೊ ಇಲ್ಲಿ ಏನಾಯ್ತು, ಕೃಷ್ಣ ಕೌರವರ ಬಳಿ ಏನ್ ಕೇಳ್ತಾನೆ, ಒಂದು 5 ಹಳ್ಳಿಗಳನ್ನ ಪಾಂಡವರಿಗೆ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅವ್ರು ಏನ್ ಮಾಡಿದ್ರು, ಕೊಡ್ಲಿಲ್ಲ. ಆ ಕೊಡದೇ ಇರ್ತಕ್ಕಂಥದ್ದು ಏನ್ ತೋರಿಸುತ್ತೆ, ಆ ಅಪವಿತ್ರ ಆತ್ಮಗಳನ್ನ ತೋರಿಸುತ್ತೆ. ಸೊ ಅವರು ಅಪವಿತ್ರರು. ಅಂದ್ರೆ ಇಲ್ಲಿ ಆ ಪಾಂಡವರು ತಮ್ಮ ಇಡೀ ಜೀವನವನ್ನ ಕೃಷ್ಣನಿಗೆ ಅರ್ಪಿಸಿದ್ರು. ಸೊ ಇಲ್ಲಿ ಕೃಷ್ಣ, ಪಾಂಡವರು, ಕೌರವರು. ಸೊ ಈ ಒಂದು ಇಡೀ ಮಹಾಭಾರತ ನಮ್ಗೆ ಏನನ್ನ ತೋರಿಸುತ್ತೆ, ಪರಿಶುದ್ಧ ಆತ್ಮ, ಪವಿತ್ರ ಆತ್ಮ, ಅಪವಿತ್ರ ಆತ್ಮ ಮತ್ತು ಧ್ಯಾನದ ಬಗೆಗೆ ಟೋಟಲ್ ಕಥೆಯನ್ನ ತೋರಿಸುತ್ತೆ ಮಹಾಭಾರತ. ಈ ಮಹಾಭಾರತ ಅನ್ನುವಂತ ಒಂದು ಕಂಪ್ಲೀಟ್ ನಮ್ಗೇನು ಅಂದ್ರೆ, ಪ್ಯೂರ್ ಸೋಲ್, ಇಂಪ್ಯೂರ್ ಸೋಲ್ ಅಂಡ್ ಧ್ಯಾನ, ಈ 3ರ ಟೋಟಲ್ಲೇ ನಮಗೆ ಮಹಾಭಾರತ. ಯಾರ್ಯಾರು ನೋಡಿ, ಕೃಷ್ಣ ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲ, ಅವರು ಧ್ಯಾನವನ್ನ ಪ್ರತಿನಿಧಿಸ್ತಾರೆ. ಕೃಷ್ಣ ಅಂದ್ರೆ ಧ್ಯಾನ, ವ್ಯಕ್ತಿ ಅಲ್ಲ. ಅವರು ವ್ಯಕ್ತಿಯ ರೂಪದಲ್ಲಿ ನಾವು ನೋಡಲ್ಲ. ಅಲ್ಲಿ ಒಂದು ಟೋಟಲ್ ಒಂದು ಪರಿಕಲ್ಪನೆ ತಗೊಂಡ್ರೆ, ಕೃಷ್ಣ ಅಂತ ಬಂದ್ರೆ ಧ್ಯಾನವನ್ನ ರೂಪಿಸ್ತಾರೆ. ಪಾಂಡವರು ಅಂತ ಬಂದ್ರೆ ಸೊ ಅವರು ಆ ಪರಿಶುದ್ಧ ಆತ್ಮ, ಪವಿತ್ರ ಆತ್ಮಗಳನ್ನ ತೋರಿಸುತ್ತೆ ನಮಗೆ. ಕೌರವರು ಅಂತ ಬಂದ್ರೆ ಆ ಪವಿತ್ರ ಆತ್ಮ ಅನ್ನೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಅದೇ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಈ ಒಂದು ಮಹಾಭಾರತದಲ್ಲಿ ಬರ್ತಕ್ಕಂಥ ಈ 3 ಟೋಟಲೇ ನಮಗೆ ಮಹಾಭಾರತವನ್ನ ಹೇಳ್ತಾ ಹೋಗುತ್ತೆ. ಸೊ ಈ ಪಾಂಡವರೆಲ್ಲ ಏನ್ ಮಾಡಿದ್ರು, ಆ ಕೃಷ್ಣನ ಸಾನ್ನಿಧ್ಯವನ್ನ ಯಾವಾಗ್ಲೂ ಇರ್ಬೇಕು ಅನ್ನೋದನ್ನ ಬಯಸ್ತಾ ಇದ್ರು. ಸೊ ಮೀನ್ಸ್ ಅಂದ್ರೆ ಏನಿಲ್ಲ, ಕೃಷ್ಣ ಅಂದ್ರೆ ಧ್ಯಾನ. ಅವರೆಲ್ಲ ಪಾಂಡವರು ಪರಿಶುದ್ಧ ಆತ್ಮಗಳು, ಧ್ಯಾನದ ಅಭ್ಯಾಸವನ್ನ ಬಯಸ್ತಾ ಇದ್ರು. ಸೊ ಕೃಷ್ಣ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ನಾನು ಹೇಳ್ದೆ, ಅದು ಒಂದು ಪರಿಕಲ್ಪನೆ, ಒಂದು ಕಾನ್ಸೆಪ್ಟ್. ಏನದು, ಧ್ಯಾನದ ಪರಿಕಲ್ಪನೆ. ಕೃಷ್ಣ ಅಂದ್ರೆ ಧ್ಯಾನ. ನೋಡಿ, ಇವಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ಏ ಅರ್ಜುನ, ನೀನು ಯೋಗಿಯಾಗು.
ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ, ನಮಗ್ ಗೊತ್ತಿದೆ. ಏನಂಗಂದ್ರೆ ಯೋಗಿ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ? ಇಲ್ಲಿ ಯೋಗಿ ಅಂದ್ರೆ ಧ್ಯಾನ. ಏ ಅರ್ಜುನ, ನೀನು ಧ್ಯಾನ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ನಾವು ಕೌರವರಾಗಿರ್ಬೋದು, ಪಾಂಡವರಾಗಿರ್ಬೋದು, ಕೃಷ್ಣ ಆಗಿರ್ಬೋದು, ಇದೆಲ್ಲ ನಮಗೆ ಇವರೆಲ್ಲ ವ್ಯಕ್ತಿಗಳಲ್ಲ. ಇದು ಒಂದು ಪರಿಕಲ್ಪನೆ. ಅದು ಏನನ್ನ ತೋರಿಸುತ್ತೆ? ಪವಿತ್ರ ಆತ್ಮಗಳು, ಅಪವಿತ್ರ ಆತ್ಮಗಳು, ಧ್ಯಾನ, ಇದೆಲ್ಲದರ ಒಂದು ಪರಿಕಲ್ಪನೆ ಈ ಒಂದು ಮಹಾಭಾರತ. ಸೊ ವೇದವ್ಯಾಸರು ನಮಗೆ ಈ ಮಹಾಭಾರತದಲ್ಲಿ ಈ ಪಾತ್ರಗಳನ್ನ ಏನನ್ನ ತೋರಿಸಿದ್ರು? ಈ ಪಾತ್ರಗಳು ಏನನ್ನ ತೋರಿಸುತ್ತೆ? ಈ ಪಾತ್ರಗಳ ಮೂಲಕ ನಮಗೆ ಏನನ್ನ ತಿಳಿಸಿದ್ದಾರೆ ಅಂದ್ರೆ, ಇಲ್ಲಿ ಪವಿತ್ರ ಆತ್ಮ ಅಂದ್ರೆ ಯಾವುದು, ಆ ಪವಿತ್ರ ಆತ್ಮ ಅಂದ್ರೆ ಯಾವುದು, ಧ್ಯಾನ ಅಂದ್ರೆ ಏನು ಅಂತಹ ಒಂದು ಇಡೀ ಚಿತ್ರಣವನ್ನ ಈ ಮಹಾಭಾರತದಲ್ಲಿ ವಿವರಿಸಿದ್ದಾರೆ. ಅದೇ ನಮಗ್ ತೋರಿಸೋದು. ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಆ ದೃಷ್ಟಿಯಿಂದ ಸ್ವೀಕರಿಸ್ತೀವಿ. ಯದ್ಭವಂ ತದ್ಭವತಿ. ನೀವು ನಿಮ್ಮ ದೃಷ್ಟಿಯಿಂದ ನೋಡಿದ್ರೆ ನಿಮ್ಮ ದೃಷ್ಟಿಯಿಂದ ಅದನ್ನು ಸ್ವೀಕರಿಸ್ತೀರಿ. ಅದಕ್ಕೆ ನೀವು ಕೂಡ ಒಬ್ಬ ಕೃಷ್ಣ, ನಾವು ಒಬ್ಬ ಪರಿಶುದ್ಧ ಆತ್ಮ, ನಾವು ಒಬ್ಬ ಧ್ಯಾನಿಯಾಗಿದ್ರೆ ಅದೇ ದೃಷ್ಟಿಯಿಂದ ನೋಡ್ತೀವಿ ನಾವೆಲ್ಲ. ಸೊ ಇಲ್ಲಿ ಪರಿಕಲ್ಪನೆ, ಕಾನ್ಸೆಪ್ಟ್ ಮುಖ್ಯ ಆಗತ್ತೆ ನಮಗೆ, ಆ ವ್ಯಕ್ತಿಯ ಮುಖವಲ್ಲ. ಈಗ ನಾವು ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಅವನು ಸರಿ ಇಲ್ಲ ಅಂತ ಹೇಳ್ತೀವಿ. ಹೇಗೆ ಹೇಳ್ತೀರಾ ನೀವು ಸರಿ ಇಲ್ಲ ಅಂತ? ಆ ವ್ಯಕ್ತಿಯ ದೇಹ, ಮುಖ ನೋಡಿ ಹೇಳ್ತೀವಿ. ಬಟ್ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನ ಅಳಿಯೋದಕ್ಕೆ ಸಾಧ್ಯ ಆಗುತ್ತಾ? ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅವರ ಜ್ಞಾನ, ಆ ವ್ಯಕ್ತಿಯ ಗುಣಗಳಲ್ಲ, ಅವನ ಹೇಗಿದ್ದಾನೆ ಅನ್ನೋವಂಥ ದೇಹ ಅಲ್ಲ. ಅದಕ್ಕೆ ನಮ್ಮ ಈ ಮಹಾಭಾರತದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹೋಲ್ ಕಾನ್ಸೆಪ್ಟ್, ಹೋಲ್ ಪರಿಕಲ್ಪನೆಗಳು. ಇಲ್ಲಿ ಅಲ್ಲಿ ನಮಗೆ ಕೃಷ್ಣ ಮುಖ್ಯ, ಪಾಂಡವರು ಮುಖ್ಯ. ಅಲ್ಲಿ ಏನ್ ಪರಿಕಲ್ಪನೆ ಇದೆ ಅದನ್ನ ನಾವು ಸ್ವೀಕರಿಸ್ಬೇಕು. ಪತ್ರಿಜಿ ಹೇಳ್ತಾರೆ, ನಾನು 40 ವರ್ಷಗಳಿಂದ ಹಿಂದೆನೆ ಧ್ಯಾನಕ್ಕೆ ಬಂದೆ, ಯಾಕಂದ್ರೆ ನಾನು ಪವಿತ್ರ ಆತ್ಮ. ಸೊ ಯಾವೆಲ್ಲ ಪವಿತ್ರ ಆತ್ಮಗಳಿದೆ ಅವೆಲ್ಲ ಧ್ಯಾನವನ್ನ ಬಯಸ್ತಾರೆ. ಅವ್ರು ಎಲ್ಲೇ ಇರ್ಲಿ ಅವ್ರಿಗೆ ಧ್ಯಾನ ಸಿಕ್ಕೇ ಸಿಗುತ್ತೆ. ನೀವು ನೋಡ್ಬೋದು, ನಾವೆಲ್ಲ ಧ್ಯಾನ ಪ್ರಚಾರ ಮಾಡಕ್ಕೆ ಯಾವ್ಯಾವ ಮೂಲೆಯಲ್ಲಿ ಹೋಗ್ತೀವಿ. ಸೊ ಎಲ್ಲೆಲ್ಲೋ ಧ್ಯಾನಿಗಳು ಹುಡುಕ್ತಾ ಇರ್ತಾರೆ. ಅಂದ್ರೆ ಅವೆಲ್ಲ ಪವಿತ್ರ ಆತ್ಮಗಳು, ಅವು ಧ್ಯಾನಕ್ಕಾಗಿ ಭವನಿಸ್ತಾ ಇರ್ತವೆ. ಆ ಪವಿತ್ರ ಆತ್ಮಗಳು ಯಾವುದೋ ರೀತಿಯಲ್ಲಿ ನೋಡ್ತೀರಾ, ಎಲ್ಲೋ ಪಾಂಪ್ಲೆಂಟ್ ಬಿದ್ದಿರುತ್ತೆ, ಅದನ್ನ ತಗೊಂಡು ಅವ್ರು ಧ್ಯಾನಕ್ಕೆ ಬರ್ತಾರೆ. ಅಂದ್ರೆ ಅದು ಪವಿತ್ರ ಆತ್ಮ, ಆಲ್ರೆಡಿ ಪ್ಯೂರ್ ಸೋಲ್. ಅವರು ಧ್ಯಾನವನ್ನ ಹುಡುಕ್ತಾ ಇರ್ತಾರೆ. ಆ ಪಾಂಪ್ಲೆಂಟ್ ಮುಖಾಂತರ ಅವ್ರಿಗೆ ಸಿಕ್ತು, ಅಥವಾ ಯಾವ್ದೋ ಒಂದು ಮೆಸೇಜ್ ಬಂದಿರುತ್ತೆ ಸ್ನೇಹಿತರ ಮೂಲಕ, ಯಾರ್ದೋ ಮೂಲಕ ಅವ್ರು ಅದನ್ನ ಹುಡುಕ್ತಾ ಇರ್ತಾರೆ. ಆ ಮೆಸೇಜ್ ಮೂಲಕ ಅವ್ರು ಧ್ಯಾನಕ್ಕೆ ಬರ್ತಾರೆ. ಸೊ ಹೀಗೆ ಆ ಧ್ಯಾನ ಅನ್ನೋದು ನಿಮಗೆ, ನೀವು ಪವಿತ್ರ ಆತ್ಮ ಆಗಿದ್ರೆ, ನೀವು ಧ್ಯಾನವನ್ನ ಬಯಸ್ತಿದ್ರೆ ಎಲ್ಲೇ ಇರ್ಲಿ ಧ್ಯಾನ ಸಿಕ್ಕೇ ಸಿಗುತ್ತೆ. ಪವಿತ್ರ ಆತ್ಮಗಳಿಗೆ ಧ್ಯಾನ ಅನ್ನೋದು ಎಲ್ಲಿದ್ರು, ಯಾವ ಮೂಲೆಯಲ್ಲಿದ್ರು ಸಿಗುತ್ತೆ. ಸೊ ನಾವು ಅದನ್ನ ತಿಳ್ಕೊಬೇಕಿಲ್ಲ. ಸೊ ಇವಾಗ ಪಾಂಡವರು, ನಾವು ಪಾಂಡವರಾಗಿದ್ರೆ ಏನಾಗ್ತಿತ್ತು? ಕೃಷ್ಣ ಯಾವಾಗ್ಲೂ ಸಿಗ್ತಾನೆ. ಆದ್ರೆ ಕೌರವರಿಗೆ ಕೃಷ್ಣ ಪಕ್ಕದಲ್ಲೇ ಇದ್ದ, ಬಟ್ ಅವರ ಕೃಷ್ಣನ ಒಂದು ಏನು ಅವ್ರಿಗೆ ತಿಳಿಲೇ ಇಲ್ಲ. ಅವ್ರಿಗೆ ಬೇಡ ಅನ್ಸ್ಬಿಟ್ಟ ಕೃಷ್ಣ. ಹಾಗೆ ನಮ್ಮ ಪಕ್ಕದಲ್ಲಿ ಪವಿತ್ರ ಆತ್ಮ ಇರುತ್ತೆ, ಅವ್ರಿಗೆಲ್ಲ ಜ್ಞಾನ ಇರುತ್ತೆ. ನಾವೇನ್ ಅನ್ಕೊಂತೀವಿ, ಇವನಿಗೆ ಜ್ಞಾನ ಇಲ್ಲ ಅಂತ ಎಲ್ಲೋ ಹೋಗಿ ಜ್ಞಾನವನ್ನ ಪಡೆಯೋದಕ್ಕೆ ಹೋಗ್ತೀವಿ. ನಮ್ಮ ಪಕ್ಕದಲ್ಲೇ ಜ್ಞಾನವಂತರು ಇರ್ತಾರೆ. ಉದಾಹರಣೆ, ಗಂಡ ಹೆಂಡತಿ ಇದ್ದಾರೆ. ಅವರಲ್ಲಿ ಉದಾಹರಣೆ, ಗಂಡಂಗೆ ಆಲ್ರೆಡಿ ಧ್ಯಾನದ ಬಗ್ಗೆ ಗೊತ್ತಿರುತ್ತೆ, ಹೆಂಡತಿಗೆ ಗೊತ್ತಿರಲ್ಲ. ಹೆಂಡತಿ ಏನೋ ತೊಂದರೆ ಸಿಗಾಕೊಂಡಿರ್ತಾಳೆ, ಎಲ್ಲೋ ಹುಡ್ಕಕ್ ಹೋಗ್ತಾಳೆ, ಪಕ್ಕದಲ್ಲೇ ಗಂಡ ಹೇಳ್ತಾ ಇರ್ತಾನೆ ಹೀಗ್ ಮಾಡು ಅಂದ್ರೆ, ಆದ್ರೆ ಕೇಳ್ತಾ ಇರಲ್ಲ. ಅವಳು ಎಲ್ಲೆಲ್ಲೋ ಹುಡುಕ್ತಾ ಹೋಗ್ತಿರ್ತಾಳೆ.
ಪಕ್ಕದಲ್ಲೇ ಇದೆ, ಹೇಳಿದ್ರು ಕೇಳಲ್ಲ. ಯಾಕಂದ್ರೆ ಇಂಪ್ಯೂರ್ ಸೋಲ್, ಸ್ವೀಕರಿಸೋದಕ್ಕೆ ರೆಡಿ ಇರಲ್ಲ. ಈ ಒಂದು ಅಪವಿತ್ರ ಆತ್ಮ ಅನ್ನೋದು ಯಾವುದನ್ನು ಸ್ವೀಕರಿಸೋದಕ್ಕೆ ರೆಡಿ ಇರಲ್ಲ. ತಮ್ಮದೇ ಸರಿ ಅನ್ನೋ ಒಂದು ಆತ್ಮದ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಸೊ ಹಾಗೆ ಈ ಕೌರವರಿಗೆ ಕೃಷ್ಣ ಪಕ್ಕದಲ್ಲೇ ಇದ್ರೂ ಕೂಡ ಬೇಡ ಅನಿಸ್ತಾ ಇತ್ತು. ಹಾಗೆ ಜ್ಞಾನವಂತರು ಪಕ್ಕದಲ್ಲೇ ಧ್ಯಾನವಂತರು ಇದ್ರು ಹೇಳ್ಕೊಟ್ರು ಸ್ವೀಕರಿಸೋದಕ್ಕೆ. ಎಷ್ಟೋ ಜನ ಹೇಳ್ತಾರೆ ನಾವು ಧ್ಯಾನ ಹೇಳ್ಕೊಡ್ತೀವಿ, ಬಟ್ ಅವ್ರು ಸ್ವೀಕರಿಸಲ್ಲ. ನಮ್ಮ ಮನೇಲಿ ಹೇಳ್ಕೊಟ್ರು ಕೇಳಲ್ಲ. ಸಿಂಪಲ್ ನೆನ್ಪಿಟ್ಕೊಳ್ಳಿ, ಅವರೆಲ್ಲ ಅಪವಿತ್ರ ಆತ್ಮಗಳು, ಇನ್ನೂ ಆ ಹಂತಕ್ಕೆ ಬಂದಿಲ್ಲ ಅವರು. ಸೊ ಇಲ್ಲಿ ಪಾಂಡವರಿಗೆ ಕೃಷ್ಣ ಯಾವಾಗ್ಲೂ ಸಾನ್ನಿಧ್ಯದಲ್ಲಿ ಇರಬೇಕು ಅನ್ನೋ ಒಂದು ಇದು ಇತ್ತು. ಯಾಕೆ ಅಂತಂದ್ರೆ ಅವ್ರು ಕೃಷ್ಣನಿಗೆ ಶರಣಾಗಿದ್ರು. ಸೊ ಇಲ್ಲಿ ಪವಿತ್ರ ಆತ್ಮಗಳು ಯಾವಾಗ್ಲೂ ಧ್ಯಾನಕ್ಕೆ ಶರಣಾಗಿರುತ್ತೆ. ನಾವು ತಿಳ್ಕೊಬೇಕಾಗಿರೋದು ಪವಿತ್ರ ಆತ್ಮಗಳು ಅನ್ನೋದು ಈ ಧ್ಯಾನಕ್ಕೆ ಶರಣಾಗತಿಯನ್ನು ಹೊಂದ್ಬಿಟ್ಟಿರ್ತಾರೆ. ಸೊ ಇಲ್ಲಿ ವೇದವ್ಯಾಸರು ಈ ಇಡೀ ಮಹಾಭಾರತವನ್ನು ಬರ್ದಾಗ ಏನಾಗಿತ್ತು, ಈ ಬ್ರಹ್ಮಾಂಡವೆಲ್ಲ ಧ್ಯಾನವನ್ನ ಬಯಸಿದ್ರು. ಅದಕ್ಕೋಸ್ಕರ ಈ ಮಹಾಭಾರತವನ್ನ ಬರೆದ್ರು. ಇಡೀ ಬ್ರಹ್ಮಾಂಡನೇ ಧ್ಯಾನ ಆಗ್ಬೇಕು ಅಂತ. ಸೊ ನೋಡ್ಬೋದು ನೀವು, ಆ ಪವಿತ್ರ ಆತ್ಮಗಳು ಯಾವಾಗ್ಲೂ ಪವಿತ್ರ ಆತ್ಮಗಳಿಗೆ ಎಷ್ಟೋ ಕೊನೆ ಇಲ್ಲದಂತ ಕಷ್ಟಗಳನ್ನ ನೀಡ್ತಾರೆ. ಸೊ ನಮಗಿಲ್ಲಿ ಕೌರವರು ಪಾಂಡವರು ಎಷ್ಟು ಕಷ್ಟಗಳನ್ನ ಕೊಡ್ತಾ ಹೋದ್ರು, ಅವ್ರದೇ ಉದಾಹರಣೆ. ಆದ್ರೆ ಆ ಕಷ್ಟಗಳನ್ನ ಏನ್ ಮಾಡಿದ್ರು ಅವರು, ಕೊನೆ ಇಲ್ದಂಕಂತ ಕೊನೆನೇ ಇಲ್ಲ ಅಷ್ಟು ಕಷ್ಟಗಳನ್ನ ಕೊಟ್ರು. ಆದ್ರೆ ಅವ್ರು ಏನ್ ಮಾಡಿದ್ರು, ಆ ಕಷ್ಟಗಳನ್ನ ಎದುರಿಸ್ತಾ 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 ಕೊನೆಗೆ ಏನಾದ್ರು, ಪಾಂಡವರು ವಿಜಯಶಾಲಿಗಳಾದ್ರು. ಆ ಜಯಶಾಲಿ ಆಗೋದು ಯಾವುದರ ಸಂಕೇತ, ಯಾಕೆ ಅವರು ಕೃಷ್ಣನ ಸಾನ್ನಿಧ್ಯದಲ್ಲಿದ್ರು. ಕೃಷ್ಣ ಅಂದ್ರೆ ಧ್ಯಾನ. ಸೊ ಆ ಧ್ಯಾನ, ಕೃಷ್ಣನ ಸಾನ್ನಿಧ್ಯದಿಂದ ಅವರೆಲ್ಲ ಏನಾಗ್ತಾ ಹೋಯ್ತು, ಗೆಲುವನ್ನ ಸಾಧಿಸಿದ್ರು, ಜಯವನ್ನ ಸಾಧಿಸ್ತಾ ಹೋದ್ರು. ಆ ಕೃಷ್ಣನೇ ಅವರ ವಿಜಯವನ್ನ ಖಚಿತಪಡಿಸಿದ. ಸೊ ನೋಡಿ, ಅವರ ಜೀವನದಲ್ಲಿ ಕೃಷ್ಣ ಮತ್ತು ಧ್ಯಾನ ಎರಡೂ ಇತ್ತು, ಜಯಶಾಲಿ ಹೊಂದಿದ್ರು. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಈ ಧ್ಯಾನ ಅನ್ನೋದಿದ್ರೆ ಅವನು ಯಾವಾಗ್ಲೂ ವಿಜಯಶಾಲಿಯಾಗಿರ್ತಾನೆ. ಆ ಧ್ಯಾನ ಅನ್ನೋದು ನಮ್ಗೆ ಏನನ್ನ ಕೊಡುತ್ತೆ, ವಿಜಯವನ್ನ ಕೊಡ್ತಾ ಹೋಗುತ್ತೆ. ಸೊ ಈ ಸಮಸ್ಯೆಗಳಿದ್ವು ನೋಡಿ, ಅವ್ರಿಗೂ ಕೂಡ ಸಮಸ್ಯೆ ಇದ್ರು. ಬಟ್ ಆ ಸಮಸ್ಯೆಗಳನ್ನು ಎದುರಿಸ್ತಾ ಎದುರಿಸ್ತಾ ಕೊನೆಗೇನಾದ್ರು ಜಯಶೀಲರಾದ್ರು ಅವರೆಲ್ಲ, ವಿಜಯವನ್ನ ಹೊಂದಿದ್ರು. ಹಾಗೆ ನಾವ್ ಯಾವಾಗ ನಮ್ಮ ಜೀವನದಲ್ಲಿ ನಾವು ಧ್ಯಾನವನ್ನ ಅಳವಡಿಸ್ಕೊಂತೀವಿ ನಮ್ಮ ಜೀವನದಲ್ಲಿ, ಆಗ ನಾವು ಜಯಶೀಲರಾಗ್ತೀವಿ, ವಿಜಯವನ್ನ ಹೊಂದುತ್ತೀವಿ. ಸೊ ಈ ಪವಿತ್ರ ಆತ್ಮಗಳು ಯಾವಾಗ್ಲೂ ಏನನ್ನ ಹುಡುಕ್ತಾ ಇರುತ್ತೆ, ಧ್ಯಾನವನ್ನ ಹುಡುಕ್ತಾ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಈ ಕಷ್ಟಗಳನ್ನ ಎದುರಿಸ್ತಾ ಇರುತ್ತೆ. ಆ ಕಷ್ಟಗಳನ್ನ ಎದುರಿಸೋದನ್ನ ನಾವು ಹೇಗೆ ಎದುರಿಸ್ಬೇಕು, ಅದರಿಂದ ಹೇಗೆ ಹೊರಗಡೆ ಬೇಕು ಅನ್ನೋದು ತೋರಿಸೋದು ಈ ಪವಿತ್ರ ಆತ್ಮ, ಈ ಧ್ಯಾನ. ಅದೇ ಪ್ಯೂರ್ ಸೋಲ್. ಆ ದಾರಿಗೆ ಬಂದ ತಕ್ಷಣ ನಮ್ಗೆ ಏನಾಗ್ತಾ ಹೋಗುತ್ತೆ, ನಾವು ವಿಜಯವನ್ನ ಕಾಣ್ತಾ ಹೋಗ್ತೀವಿ. ಸೊ ಇದು ಪರಿಶುದ್ಧ ಮತ್ತು ಪವಿತ್ರ ಮತ್ತು ಅಪವಿತ್ರ ಆತ್ಮ. ಸಿಂಪಲ್, ಪವಿತ್ರ ಆತ್ಮ ಅಂದ್ರೆ ಧ್ಯಾನ ಮಾಡ್ತಕ್ಕಂಥದ್ದು ಪವಿತ್ರ ಆತ್ಮ. ಆ ಪವಿತ್ರ ಆತ್ಮ ಅಂದ್ರೆ ಇನ್ನು ಧ್ಯಾನಕ್ಕೆ ಬಂದಿಲ್ಲ. ಸೊ ಪವಿತ್ರ ಆತ್ಮಗಳು ಎಷ್ಟೇ ತೊಂದರೆಗಳು ಬರ್ಲಿ, ಎಷ್ಟೇ ಕಷ್ಟಗಳು ಬರ್ಲಿ, ಅದನ್ನ ಸ್ವೀಕರಿಸಿ ವಿಜಯಶಾಲಿಗಳಾಗ್ತಾರೆ. ಆ ಪವಿತ್ರ ಆತ್ಮಗಳು ಬರೀ ಅವರು ಬೇರೆಯವ್ರಿಗೆ ತೊಂದರೆಯನ್ನ ಕೊಡ್ತಾ ಇರ್ತಾರೆ, ಕಷ್ಟಗಳನ್ನ ಕೊಡ್ತಾ ಇರ್ತಾರೆ. ಅವರಿಗೆ ಬಂದ್ರೆ ಅವರಿಗೆ ಹೇಗೆ ಎದುರಿಸ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಆ ಪವಿತ್ರ ಆತ್ಮಗಳು. ಅಲ್ಲೇ ನರಳ್ತಾ ಇರ್ತಾರೆ. ಪವಿತ್ರ ಆತ್ಮಗಳು ಹೇಗಿರುತ್ತೆ, ಯಾವಾಗ್ಲೂ ಆನಂದಮಯ ಜೀವನವನ್ನ ಇರ್ತಾರೆ. ಮತ್ತು ಅವರು ಎಂತಹ ಸಾನ್ನಿಧ್ಯದಲ್ಲಿ ಇರ್ತಾರೆ, ತಮ್ಮಂತಹ ಆತ್ಮಗಳ ಜೊತೆಯೇ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಬಯಸ್ತಾರೆ ಪವಿತ್ರ ಆತ್ಮ. ಆದ್ರೆ ಅಪವಿತ್ರ ಆತ್ಮಗಳು ಅವರು ತಮ್ಮದೇ ಒಂದು ಲೋಕ, ತಾವು ಮಾಡಿದ್ದೇ ಸರಿ,
ಬೇರೆಯವರಿಗೆ ಹೇಗ್ ಮಾಡ್ಬೇಕು, ಹೇಗೆ ಹಾನಿಯನ್ನು, ಯಾಕಂದ್ರೆ ಅವರಲ್ಲಿ ಜ್ಞಾನ ಇಲ್ಲ, ಅದೇ ಹಾದಿಯಲ್ಲಿ ಅವ್ರು ಇರ್ತಾರೆ. ಇದು ಅಪವಿತ್ರ. ಸೊ ಇದು ಇವತ್ತಿನ ಒಂದು ಪವಿತ್ರ ಮತ್ತು ಅಪವಿತ್ರ ಆತ್ಮಗಳ ಬಗ್ಗೆ. ಸೊ ನಾವೆಲ್ಲ ಇಲ್ಲಿ ಈ ಪವಿತ್ರ ಆತ್ಮಗಳಾಗಿರೋದಿಕ್ಕೆ ಈ ಬೆಳಗ್ಗಿನ ಒಂದು ಧ್ಯಾನದ ನಂತರ ಈ ವಿಷಯಗಳನ್ನ ಚರ್ಚಿಸೋದಕ್ಕೆ ಇಲ್ಲಿದ್ದೀವಿ. ಯಾಕಂದ್ರೆ ನಾವೆಲ್ಲ ಪವಿತ್ರ ಆತ್ಮಗಳು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.